ಹಾಯ್ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಮಧ್ಯಾಹ್ನನೇ ಒಂದು ಆಪಲ್ ತಿನ್ಕೊಂಡು ಒಂದು ಬಾಳೆಹಣ್ಣು ತಿನ್ಕೊಂಡು ನಾನು ನಮ್ಮ ಸ್ನೇಹಿತರು ಇಬ್ರು ಕೂಡ ಸಕಲೇಶ್ಪುರವನ್ನ ಒಂದು ರೌಂಡ್ ಹಾಕೊಂಡ್ಬರೋಣ ಅಂತ ಹೊರಟ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ನೀವು ಕಂಪ್ಲೈಂಟ್ ನೋಡಿರ್ತೀರಾ, ಮುಜರಾಬಾದ್ ಕೋಟೆಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಇವಾಗ ನೀವು ನೋಡ್ತಾ ಇರೋಂಥ ರೋಡ್ ಒಳ್ಳೆ ಏರ್ಪೋರ್ಟ್ ರೋಡ್ ಇದ್ದಂಗಿದೆ ಕಣ್ರಿ, ನೈಸ್ ರೋಡ್ ಇದ್ದಂಗಿದೆ ಕಣ್ರಿ. ಸಕಲೇಶ್ಪುರ ರೋಡ್ನ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೈವೇ ಸೂಪರ್ ಆಗಿದೆ. ನಮ್ಮ ಕಾರು ಒಳ್ಳೆ ಫ್ಲೈಟ್ ಹೋದಂಗೆ ಹೋಗ್ತಾ ಇತ್ತು. ಅಂತೂ ಸಕಲೇಶ್ಪುರ ತಲುಪಿದ್ವಿ. ಬಂದ ತಕ್ಷಣ ಒಂದು ಹೋಟ್ಲು ಪಕ್ಕ ಒಂದು ಪಾರ್ಕಿಂಗ್ ಮಾಡಿಬಿಟ್ಟು ಹೋಟ್ಲು ಕಡೆ ನೋಡಿದ್ರೆ ಒಳ್ಳೆ ಸೋಡಾ, ತಂಪಾದ ಪಾನೀಯಗಳು ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇತ್ತು. ಬಿಸಿಲು ಬೇರೆ ತುಂಬ ಜಾಸ್ತಿ ಇತ್ತು. ಒಂದೆರಡು ತಂಪಾದ ಪಾನೀಯಗಳನ್ನ ತಗೊಂಡು ಹಾಗೆ ಹೋಟ್ಲು ಒಳಗಡೆ ನೋಡಿದ್ರೆ ಸ್ನೇಹಿತರೆ, ಅಲ್ಲಿ ಏನೇನು ಒಳ್ಳೊಳ್ಳೆ ಪ್ಲೇಸ್ಗಳಿದೆ ನೋಡೋ ಅಂಥದ್ದು. ಹಾಗೆ ಆ ಹೋಟೆಲಲ್ಲಿ ಏನೇನು ಸ್ಪೆಷಲ್ ಇದೆ ಅನ್ನೋದನ್ನ ಒಳ್ಳೆ ದೊಡ್ಡದಾಗಿ ಬೋರ್ಡ್ ಮಾಡಿಸಿ ಹಾಕ್ಸಿದ್ರು. ನೋಡೋಕೆ ತುಂಬ ಚೆನ್ನಾಗಿತ್ತು. ಮುಜರಾಬಾದ್ ಕೋಟೆ ಬಂದರೆ ಈ ಕಡೆ ಈ ಹೋಟ್ಲಲ್ಲಿ ಒಳ್ಳೆ ಊಟ ಸಿಗುತ್ತೆ, ಮಾಡ್ಕೊಂಡು ಹೋಗಿ. ಇದು ಮುಜರಾಬಾದ್ ಕೋಟೆಯ ಎಂಟ್ರೆನ್ಸು. ಇಲ್ಲಿ ಲಯನ್ಸ್ ಕ್ಲಬ್ ಸಕಲೇಶ್ಪುರದವರು ಒಂದು ಸ್ವಚ್ಛತೆ ಬಗ್ಗೆ ಒಂದು ಒಳ್ಳೆ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಸ್ವಚ್ಛತೆ ಮತ್ತು ನೈರ್ಮಲ್ಯ, ಆಹಾರ ಮತ್ತು ಉಳಿತಾಯ, ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದಿರುವುದು, ಜಲ ಸಂರಕ್ಷಣೆ, ಇಂಧನ ಶಕ್ತಿ ಉಳಿತಾಯ, ಇಷ್ಟನ್ನು ಸೇವ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೆಸೇಜ್ ಹಾಕಿದ್ದಾರೆ ನೋಡಿ. ಇದು ನಮ್ಮ ಸಕಲೇಶ್ಪುರದಲ್ಲಿರುವಂತಹ ಮುಜರಾಬಾದ್ ಕೋಟೆ ಎಂಟ್ರೆನ್ಸಲ್ಲಿ ಲಯನ್ಸ್ ಕ್ಲಬ್ ಅವರು ಹಾಕಿರೋ ಅಂಥ ಸೂಚನೆ ಸ್ವಚ್ಛತೆ ಬಗ್ಗೆ. ಚೆನ್ನಾಗಿದೆ ಅಲ್ಲ, ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಲಯನ್ಸ್ ಕ್ಲಬ್ ಸಕಲೇಶ್ಪುರ. ಇವಾಗ ಮುಜರಾಬಾದ್ ಕೋಟೆ ಮೆಟ್ಲನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ಮುಜರಾಬಾದ್ ಕೋಟೆ ಅವತ್ತು ಹೇಗಿತ್ತು, ಅವತ್ತು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಅದನ್ನು ಹೇಗೆ ನಿರ್ಮಾಣ ಮಾಡಿದ್ರು, ಇವಾಗ ಹೇಗಿದೆ ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಸುತ್ತ ವಾತಾವರಣ ತುಂಬ ಚೆನ್ನಾಗಿದೆ. ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮಳೆಗಾಲದಲ್ಲಿ ಇಲ್ಲಿ ಓಡಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಜಾಸ್ತಿ ಮಳೆ ಇರುತ್ತೆ. ನೋಡಿ, ಮೆಟ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೂರಿಸ್ಟ್ಗೆಲ್ಲ ತುಂಬ ಈಸಿ ಆಗಲಿ ಅಂತ. ನೋಡಿ, ಒಂದೊಂದು ಕಲ್ಲುಗಳು ಎಷ್ಟು ದಪ್ಪ ಇದ್ದಾವೆ. ಕೋಟೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ದಪ್ಪ ದಪ್ಪ ಕಲ್ಲುಗಳನ್ನ ಯೂಸ್ ಮಾಡಿದ್ದಾರೆ. ನಾವು ಇವತ್ತಿನ ಕಾಲದಲ್ಲಿ ಇಟ್ಕೆನ ಯೂಸ್ ಮಾಡ್ತೀವಲ್ಲ, ಆ ರೀತಿ ಆವತ್ತಿನ ಕಾಲದಲ್ಲೇ ದಪ್ಪ ದಪ್ಪ ಕಲ್ಲುಗಳಲ್ಲಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ನೋಡಿ. ಯಾರೇ ಶತ್ರುಗಳು ಬಂದ್ರೂ ಕೂಡ ಕೋಟೆ ದಾಟಿ ಆಚೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇಷ್ಟೊಂದು ಗಟ್ಟುಮುಟ್ಟಾಗಿ ಕೋಟೆನ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಈಗ ಮೇಲೆ ನೋಡ್ತಾ ಇರೋದು ಸೈನಿಕರು ಆ ಜಾಗದಲ್ಲಿ ಯಾರಾದರೂ ಯುದ್ಧಕ್ಕೆ ಬರೋ ಮುಂಚೆ ಅಲ್ಲಿ ನಿಂತ್ಕೊಂಡು ನೋಡ್ಬೇಕಲ್ಲ, ಅದಕ್ಕೋಸ್ಕರ ನಿರ್ಮಾಣ ಮಾಡಿರೋ ಅಂಥದ್ದು. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋಂಥದ್ದು ಮುಜರಾಬಾದ್ ಕೋಟೆಯ ಮುಖ್ಯ ದ್ವಾರ. ನೋಡಿ ಯಾವ ಥರ ಬಾಗ್ಲನ್ನೇ ಫಸ್ಟು ಯಾವ ರೀತಿ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಹತ್ರದಿಂದ ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಆವತ್ತಿನ ಕಾಲದಲ್ಲಿ ಎಷ್ಟು ಅದ್ಭುತವಾಗಿ ಒಂದು ಶಿಲೆ ಥರ ನೀಟಾಗಿ ಕೆತ್ತನೆ ಮಾಡಿರೋ ಥರ ಯಾವ ಥರ ಇದೆ. ಹಾಗೆ ಕಲ್ಲಿನಲ್ಲೂ ಕೂಡ ಒಂದು ಒಳ್ಳೆ ಹೂವಿನ ಚಿತ್ರ ಥರ ತುಂಬ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ನೋಡಿ. ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ನಮಗೆ ಸಿಗೋದೇನೆ ಕುದುರೆಗಳನ್ನ ಕಟ್ಟುವಂಥ ಸ್ಥಳಗಳು.
ನೋಡಿ, ಅವತ್ತಿನ ಕಾಲದಲ್ಲಿ ಕುದುರೆಗಳನ್ನ ಇಲ್ಲಿ ಕಟ್ತಾ ಇದ್ರು. ಇವಾಗ ಸ್ವಲ್ಪ ಎಲ್ಲ ಹಾಳಾಗಿದೆ. ತುಂಬಾ ವರ್ಷಗಳ ಹಿಂದೆ ಇಲ್ಲಿ ಕುದುರೆಗಳನ್ನ ಕಟ್ತಾ ಇದ್ರು ಅನ್ಸುತ್ತೆ. ಕೋಟೆಯ ಮುಖ್ಯ ದ್ವಾರದಿಂದ ನಾವು ಒಳಗಡೆ ಬಂದ್ರೆ ಇನ್ನೊಂದು ನಮಗೆ, ನೀವು ಆಲ್ಮೋಸ್ಟ್ ನೋಡಿರ್ತೀರ ಒಂದು ಪಿಕ್ಚರಲ್ಲಿ, ಇದು ಸ್ಟಾರ್ ಆಕಾರದಲ್ಲಿ ಈ ಕೋಟೆ ಇರೋದು. ನಮಗೆ ನೋಡೋಕ್ಕೆ ಈಗ ನಾವು ಒಳಗಡೆ ಹೋಗ್ತಾ ಇರೋದ್ರಿಂದ ಗೊತ್ತಾಗಲ್ಲ, ಇದನ್ನ ಮೇಲ್ಗಡೆಯಿಂದ ನೋಡಿದ್ರೆ ಫುಲ್ ಒಂದು ಸ್ಟಾರ್ ತರ ಕಾಣಿಸುತ್ತೆ. ನೋಡಿ, ಇದು 2ನೇ ಮುಖ್ಯ ದ್ವಾರ. ಇಲ್ಲೂ ಕೂಡ ಕುದುರೆಗಳನ್ನ ಕಟ್ಟ ಅಂತ ಸ್ಥಳ. ಸ್ನೇಹಿತರೆ, ಇದು 2ನೇ ಮುಖ್ಯ ದ್ವಾರ. ನೆಕ್ಸ್ಟ್ 2ನೇ ದ್ವಾರ, ಮುಖ್ಯ ದ್ವಾರ ದಾಟ್ಕೊಂಡು ಬಂದ್ರೆ ಇಲ್ಲೂ ಕೂಡ ಕುದುರೆ ಕಟ್ಟುವಂತ ಸ್ಥಳ. ಹೇಗಿದೆ ನೋಡಿ. ಇದು ನೀವು ಪಿಕ್ಚರ್ ನೋಡಿರ್ತೀರಾ. ಆಕ್ಚುಲಿ ಈ ಮುಜರಾಬಾದ್ ಕೋಟೆ ಇಮೇಜ್ ಅಲ್ಲಿ ಇದು ಸ್ಟಾರ್ ತರ, ಅಂದ್ರೆ ಆ ಕಡೆ ಈ ಕಡೆ 4 ಸೈಡ್ ಕೂಡ ಕಲ್ಯಾಣಿ ತರ ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ಮೋಸ್ಟ್ಲಿ ನೀರನ್ನ ತಗೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ತಿದ್ರೆ ಏನೋ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಸೇಮ್ ಕಲ್ಯಾಣಿ ತರನೇ ಕಾಣಿಸುತ್ತೆ ಇದು. 4 ಭಾಗದಲ್ಲಿ ಮೆಟ್ಲುಗಳಿದೆ, ಹಾಗೆ ಮಧ್ಯದಲ್ಲಿ ನೀರು ಸ್ಟಾಕ್ ಆಗೋದಕ್ಕೆ ಅಲ್ಲಿ ಪ್ಲಾನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಇಳಿದೋಗುವಂಥದ್ದು 4 ಸೈಡಿಂದ ಮೆಟ್ಲುಗಳಿದೆ. ನೀವು ಈ ಮುಜರಾಬಾದ್ ಕೋಟೆ ಏನು ಈ ಒಳಗಡೆ ಇರುವಂತ ಚಿತ್ರಣ ನೋಡ್ತಾ ಇದ್ದೀರಾ, ಈ ಚಿತ್ರಣದ ಜೊತೆಗೆ ಇಲ್ಲಿ ಒಂದು ಮಿರಾಕಲ್, ಅಂದ್ರೆ ಇಲ್ಲಿಂದ ಸುಮಾರು ಮೈಸೂರಿಗೆ 2 ಸುರಂಗ ಮಾರ್ಗಗಳನ್ನ ಅವತ್ತು ಮಾಡಿದ್ರಂತೆ. ಇವತ್ತು ನಿಮಗೆ ಒಂದು ಸುರಂಗ ಮಾರ್ಗನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಈ ಕಡೆ ಇದೆ, ಇಲ್ಲಿ ನೋಡಿ, ಇದು ಈಗ ಕಾಣಿಸ್ತಾ ಇದೆಯಲ್ಲ ನನ್ನ ಹಿಂದೆ, ಇದು ಸುರಂಗ ಮಾರ್ಗ. ಸ್ನೇಹಿತರೆ, ಒಳಗಡೆ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ನೋಡ್ಕೊಂಬರೋಣ. ಸ್ನೇಹಿತರೆ, ಇದು ಸುರಂಗ ಮಾರ್ಗದ ಎಂಟ್ರೆನ್ಸು. ನಾವಿವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಅವತ್ತಿನ ಇದರಲ್ಲಿ ಈ ಸುರಂಗ ಮಾರ್ಗದಲ್ಲಿ ಸುಮಾರು ಮೈಸೂರುವರೆಗೂ ಕೂಡ ಕುದುರೆಯಲ್ಲಿ ಜರ್ನಿ ಮಾಡ್ತಿದ್ರಂತೆ. ಇನ್ನೆಷ್ಟು ಅವತ್ತು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ. ನೋಡಿ, ತುಂಬಾ ಕತ್ಲೆ ಇದೆ ಆಕ್ಚುಲಿ. ಇವಾಗೆಲ್ಲ ಮುಚ್ಚೋಗಿದೆ. ಆಕ್ಚುಲಿ ಸ್ವಲ್ಪ ಮಾತ್ರ ನಿಮಗೆ ತೋರ್ಸಕ್ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ ಆಲ್ರೆಡಿ, ಇದನ್ನ ಕ್ಲೋಸ್ ಮಾಡಿದ್ದಾರೆ. ಈ ಕಡೆನೂ ಕೂಡ ಕ್ಲೋಸ್ ಮಾಡಿದ್ದಾರೆ. ಸ್ನೇಹಿತರೆ, ಅಲ್ಲೊಂದು ಸುರಂಗ ಮಾರ್ಗ ಏನ್ ನೋಡಿದ್ರಿ ನೀವು, ಅದೇ ರೀತಿ ಇಲ್ಲೊಂದು ಸುರಂಗ ಮಾರ್ಗ ಇದೆ ನೋಡಿ. ಇದು ಕೂಡ ಒಂದು ಸುರಂಗ ಮಾರ್ಗ. ನೋಡೋಣ, ಬಾಗ್ಲು ಒಳಗಡೆ ಹೋಗಿ. ತುಂಬಾ ಕತ್ಲೆ ಇದೆ, ಇದು ಕೂಡ ಕ್ಲೋಸ್ ಆಗಿದೆ. ಒಳಗಡೆ ಹೇಗಿದೆ ಅಂತ ಹೇಳಿ ಒಂದ್ಸಲ ತೋರಿಸ್ತೀನಿ ನಿಮ್ಗೆ. ತುಂಬಾ ಕತ್ಲೆ ಇದೆ, ಒಳಗಡೆ ಹೋಗೋದಕ್ಕೆ ಭಯ ಆಗ್ತಿದೆ ಸ್ನೇಹಿತರೆ. ನೋಡಿ, ಈ ತರ ಇದೆ. ಇವತ್ತು ನಾವು ಮುಜರಾಬಾದ್ ಕೋಟೆ ನೋಡಕ್ ಬಂದಿದ್ದೆ. ಇಲ್ಲಿ ನನ್ನ ಸ್ನೇಹಿತರು ಕೂಡ ಬಂದಿದ್ದಾರೆ. ಅವ್ರು ಯಾವ ಊರಿಂದ ಬಂದಿದ್ದಾರೆ, ಏನ್ ಇಷ್ಟ ಆಯ್ತು ಈ ಜಾಗ ನೋಡೋದಕ್ಕೆ, ಇದನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ ಬಂದ್ರು ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಫಸ್ಟ್ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರು? ಐಂದ್ರಿತಾ. ನಿಮ್ಮ ಹೆಸರು? ನನ್ನ ಹೆಸರು ಐಶು ಅಂತ ಹೇಳ್ಬಿಟ್ಟು. ನಿಮ್ಮ ಹೆಸರು? ಅಂಕಿತಾ. ಐಶು, ಅಂಕಿತಾ, ಐಂದ್ರಿತಾ. ತುಂಬಾ ಕ್ಯೂಟ್ ಆಗಿದೆ ಅಲ್ಲ ನೇಮು. ಓಕೆ ಸ್ನೇಹಿತರೆ, ಯಾವ ಊರಿಂದ ಬಂದಿದ್ದೀರಾ? ನಾವು ಬೆಂಗಳೂರು ನೆಲಮಂಗಲದಿಂದ ಬಂದಿರೋದು. ಓಕೆ, ನಮ್ ನೆಲಮಂಗಲ. ಓಕೆ, ನೆಲಮಂಗಲದಿಂದ ಬಂದಿದ್ದಾರೆ. ನಾನು ಕೂಡ ಅಲ್ಲೇ ಇದ್ದೆ. ಮತ್ತೆ ಇಲ್ಲಿ ಪ್ಲೇಸ್ ಹೇಗ್ ಗೊತ್ತಾಯ್ತು?
ಇಲ್ಲಿ ಪ್ಲೇಸ್ ನಾನು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ದೆ. ಸಕಲೇಶಪುರದಲ್ಲಿ ಏನೇನ್ ಪ್ಲೇಸ್ ಇದೆ ಅಂತ ಸರ್ಚ್ ಮಾಡಿದಾಗ ಇದು ಫೋರ್ಟ್ ಇದೆ ಅಂತ ಓಕೆ ಮತ್ತೆ ಟಿಪ್ಪು ಅವರು ಇದ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಓಕೆ ಸರಿ ನಮ್ದು ಕೂಡ historical ಯೂಟ್ಯೂಬ್ place ಚಾನಲ್ ಅಂತ ನೋಡೋಣ ಅಂತ ಬಂದ್ವಿ. ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ನೋಡ್ತಾ ಇರಿ. ಹಾಗೆ ಸಕಲೇಶ್ಪುರ ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಪ್ಲೇಸ್. ಹೌದಾ? ಟೂರಿಸ್ಟ್ ಅವರಿಗೆ ಬರಕ್ಕೆ ಹೇಳ್ಬೋದಾ? ಹೌದು, ತುಂಬಾ ಚೆನ್ನಾಗಿದೆ. ಎಲ್ಲ ಬನ್ನಿ ಸಕಲೇಶಪುರ ನೋಡಿ. ಓಕೆ, ಒಂದು ಥ್ಯಾಂಕ್ಸ್. ಓಕೆ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಅವ್ರ ಚಾನೆಲ್ ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ತುಂಬ ಸುಸ್ತಾಗ್ತಾ ಇದೆ ಓಡಾಡಿ ಬಿಸಿಲಲ್ಲಿ. ಹಾಗಾಗಿ ಒಳ್ಳೆ ದ್ರಾಕ್ಷಿ ಜ್ಯೂಸ್ ತೊಗೊಬಂದಿದ್ದೀನಿ, ಸ್ವಲ್ಪ ತಗೊತೀನಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಬಂದರೆ ಸಕಲೇಶಪುರದಲ್ಲಿ ದ್ರಾಕ್ಷಿ ವೈನು ಹಾಗೆ ಜ್ಯೂಸು ಫೇಮಸ್ಸು. ತಗೊಂಡು ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಸ್ನೇಹಿತರೆ, ಕುದುರೆ ಎಷ್ಟು ಕಟ್ತಿದ್ರೋ ಗೊತ್ತಿಲ್ಲ. ಇದೆಲ್ಲ ಕುದುರೆ ಕಟ್ಟೋ ಜಾಗ ಅಂತೆ. ಎಲ್ಲಿ ನೋಡಿದ್ರು ಇದೇ ಥರ ಇದೆ. ಎಷ್ಟು ಕುದುರೆಗಳನ್ನ ಸಾಕಿದ್ರು. ಆವತ್ತಿನ ಯುದ್ಧಕ್ಕೆ ಬಳಸ್ಕೊಳ್ಳೋ ಅಂಥ ಕುದುರೆಗಳು ಎಷ್ಟಿದ್ವು ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಅಸಾಧ್ಯ ಅನಿಸುತ್ತೆ. ನೋಡಿ, ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದು ಕೂಡ ಕುದುರೆ ಕಟ್ಟುವಂಥ ಜಾಗ. ಇಲ್ಲೂ ಒಂದು ಗುಹೆ ಇದೆ ಅನಿಸುತ್ತೆ. ಇಲ್ಲಿ ಮೋಸ್ಟ್ಲಿ ಸೈನಿಕರು ಇರೋದಕ್ಕೆ ಈ ಪ್ಲೇಸ್ನ ಯೂಸ್ ಮಾಡ್ತಿದ್ರು ಅನಿಸುತ್ತೆ. ನೋಡಿ ಸ್ನೇಹಿತರೆ, ಇದೆಲ್ಲ ಇಟ್ಟಿಗೆ ಮತ್ತು ಕಲ್ಲಲ್ಲಿ, ಅಂದರೆ ಕೆತ್ತನೆಯನ್ನು ಮಾಡಿಲ್ಲ, ಇಟ್ಟಿಗೆ ಮತ್ತು ಕಲ್ಲಲ್ಲಿ ಮಾಡಿರುವಂಥದ್ದು. ಇವಾಗ ನೀವು ಈ ವ್ಯೂಸ್ನ ಏನು ನೋಡ್ತಾ ಇದ್ದೀರಾ, ಇದು ಮುಜರಾಬಾದ್ ಕೋಟೆಯ ಮೇಲಿನ ಚಿತ್ರಣ. ಅಂದರೆ ಮೇಲ್ಗಡೆ ನಿಂತ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಆ ಚಿತ್ರಣನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಡ್ರೋನ್ ಬಿಟ್ಟು ವಿಡಿಯೋ ಮಾಡಿದರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟಾರ್ ಆಕಾರದ ರೀತಿ ಇದನ್ನು ಅವತ್ತೇ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ನೀವು ಒಂದ್ಸಲ ಬಂದರೆ ನೀವು ಇಲ್ಲಿ ವಿಸಿಟ್ ಕೊಟ್ಟು ಹೋಗಿ. ನೋಡಿ ಸ್ನೇಹಿತರೆ, ಸ್ಟಾರ್ ಅಂತ ಹೇಗೆ ಕಾಣಿಸುತ್ತೆ ಅಂದರೆ, ನೋಡಿ ಇಲ್ಲೂ ಕೂಡ ದಾರಿ ಇದೆ. ಅಂದರೆ ಇದೆಲ್ಲ ಕ್ಲೀನ್ನೆಸ್ ಇಲ್ಲ, ಬಟ್ ಕೋಟೆ ಸುತ್ತ ಓಡಾಡೋದಕ್ಕೆ ಈ ದಾರಿನ ಯೂಸ್ ಮಾಡ್ತಾ ಇದ್ರು ಅನಿಸುತ್ತೆ. ಇದೆಲ್ಲ ಇವಾಗ ತುಂಬ ಕಸ ಕಡ್ಡಿ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಸೈನಿಕರು ಈ ಪ್ಲೇಸಲ್ಲಿ, ಅಂದರೆ ಅದಕ್ಕೆ ಒಂದು ಚಿಕ್ಕ ಮನೆ ಥರ ಮಾಡ್ಕೊಂಡಿದ್ದಾರೆ. ಆ ಚಿಕ್ಕ ಮನೆ ಥರ ಮಾಡ್ಕೊಂಡಿರೋ ಅಂಥ ಜಾಗದಲ್ಲಿ ಸ್ನೇಹಿತರೆ ಯಾರಾದರೂ ಈ ಕೋಟೆ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರ ಏನೋ ಅಂತ ಹೇಳ್ಬಿಟ್ಟು, ಕಾಯೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕೋಣೆ, ಅಂದರೆ ನೋಡಿ ಸ್ನೇಹಿತರೆ ಎಷ್ಟು ಚಿಕ್ಕದಾಗಿದೆ. ರೈಟಲ್ಲಿ ಒಂದು ಚಿಕ್ಕದು ಗುಹೆ ಥರ ಇದೆ ನೋಡಿ. ಜೊತೆಗೆ ಮುಂದೆ ಹೋದರೆ ಸ್ನೇಹಿತರೆ ಒಂದು 4-5 ಕಿಟಕಿನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ, ಚಿಕ್ಕ ಚಿಕ್ಕ ಕಿಟಕಿ ನೋಡಿ. ಇಲ್ಲೊಂದು, ಹಾಗೆ ಇಲ್ಲೊಂದು, ಹಾಗೆ ಇಲ್ಲೊಂದು. ಈ ಕಿಟಕಿನ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಸ್ನೇಹಿತರೆ, ಈ ಕಿಟಕಿನಲ್ಲಿ ಗನ್ ಇಟ್ಟು ಮೋಸ್ಟ್ಲಿ ಯಾರಾದರೂ ಯುದ್ಧಕ್ಕೆ ಬಂದಾಗ ಶೂಟ್ ಮಾಡೋಕ್ಕೆ, ಅಥವಾ ಅಲ್ಲಿಂದ ವ್ಯೂವ್ಸಿಂದ, ಅಂದರೆ ಹೊರಗಡೆಯಿಂದ ಯಾರಾದರೂ ಬರ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಈ ಪ್ಲೇಸ್ನ ಯೂಸ್ ಮಾಡ್ತಿದ್ರು ಅನಿಸುತ್ತೆ. ನೋಡಿ, ಇದು ಸೈನಿಕರು ಇರೋದಕ್ಕೆ ಮಾಡ್ಕೊಂಡಂಥ ಜಾಗ. ಇದು ಕೂಡ ಒಂದು ಓಡಾಡೋದಕ್ಕೆ ಕೋಟೆ ಕೆಳಗಡೆ ಇರುವಂಥ ದಾರಿ ಇವಾಗ ಮುಚ್ಚೋಗಿದೆ. ನೀವೇನು ನೋಡ್ತಾ ಇದ್ದೀರಾ, ಈ ದಾರಿ ಮುಚ್ಚೋಗಿದೆ. ಮುಂಚೆ ಎಲ್ಲ ತುಂಬ ನೀಟ್ನೆಸ್ ಆಗಿತ್ತು, ಇವಾಗ ಏನೋ ಗೊತ್ತಿಲ್ಲ, ಕ್ಲೋಸ್ ಆಗಿದೆ ನೋಡಿ. ಇದು ಸೈನಿಕರು ಇರೋದಕ್ಕೆ ಜಾಗ. ಆವಾಗಲೇ ಏನು ತೋರಿಸ್ತೆ ಅದೇ ಇನ್ನೊಂದು ನೋಡಿ ಇದು. ಹಾಗೆ ನೆಕ್ಸ್ಟು ಏನೇ ಆಗಲಿ ಸ್ನೇಹಿತರೆ, ಅವತ್ತಿನ ಭದ್ರಕೋಟೆ ಅನಿಸುತ್ತೆ ಇದು. ಯಾವುದೇ ರೀತಿ ದರೋಡೆಕೋರರು ಈ ಕಡೆ ಬರ್ದೇ ಇರೋ ಥರ ಸಿಕ್ಕಾಬಟ್ಟೆ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಇಲ್ಲೂ ಒಂದು ಕಾಣಿಸ್ತಾ ಇದೆ. ಪ್ರತಿಯೊಂದು ಸ್ಟಾರ್ ಮೂಲೆ ಏನು ಬರುತ್ತೆ ಆ ಎಡ್ಜಲ್ಲಿ ಒಬ್ಬೊಬ್ಬರು ಸೈನಿಕರು ಇರೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ಎಷ್ಟು ಮೂಲೆ ಬರುತ್ತೆ ಈ ಕೋಟೆ ಸುತ್ತಲೂ, ಎಷ್ಟು ಮೂಲೆ ಸ್ಟಾರ್ ಮೂಲೆ ಬರುತ್ತೆ
ಪ್ರತಿಯೊಂದು ಕಡೆನೂ ಸೈನಿಕರು ಇರೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಸ್ನೇಹಿತರೆ, ಇವತ್ತಿಗೆ ಮುಜರಾಬಾದ್ ಕೋಟೆ ವಿಡಿಯೋ ಕಂಪ್ಲೀಟ್ ಆಯ್ತು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾರೆ ಅಂತ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಲವ್ ಯು ಆಲ್. ಬಾಯ್, ಟೇಕ್ ಕೇರ್.